ಆತ್ಮೀಯ ವಿದ್ಯಾರ್ಥಿಗಳೇ, ಈ ಚಿಂತನೆ ಪ್ರಕಾರಗಳಲ್ಲಿ ಮೂರನೇ ಒಂದು ಅಂಶ ತೀರ್ಮಾನ ಕೈಗೊಳ್ಳಬೇಕು. ಈಗಾಗಲೇ ನಾವು ಇಂದಿನ ಒಂದು ತರಗತಿಯಲ್ಲಿ ನಾವು ಈ ಒಂದು ವಿವೇಚನೆ ಬಗ್ಗೆ ಅಧ್ಯಯನ ಮಾಡ್ತೀವಿ. ಇವತ್ತಿನ ಒಂದು ಮತ್ತೊಂದು ವಿಡಿಯೋ ಆಡಿಯೋನ ನಾವು ತೀರ್ಮಾನ ಕೈಗೊಳ್ಳುವಿಕೆ ಅಂದರೆ ಡಿಸಿಷನ್ ಮೇಕಿಂಗ್ ಅಂತಕ್ಕಂಥದ್ದನ್ನು ಮೂರನೇದು, ನಾಲ್ಕನೇದು ಸೃಜನಾತ್ಮಕ ಚಿಂತನೆ ಅಂತಕ್ಕಂಥದ್ದನ್ನು ಇವತ್ತಿನ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಈ ತೀರ್ಮಾನ ಕೈಗೊಳ್ಳಿಕೆ ಅಂದರೆ ಏನು? ಡಿಸಿಷನ್ ಮೇಕಿಂಗ್ ಅಂತ ಹೇಳ್ತೀವಿ. ಅಂದರೆ ವ್ಯಕ್ತಿಗೆ ಸಮಸ್ಯೆ ಎದುರಾದಾಗ ಹಲವಾರು ದೃಷ್ಟಿಕೋನಗಳಿಂದ ವಿಚಾರಿಸಿ ಸೂಕ್ತ ಅಂಶಗಳನ್ನು ಆಯ್ಕೆ ಮಾಡಿಕೊಳ್ಳುವುದೇ ಅಥವಾ ತೀರ್ಮಾನ ಕೈಗೊಳ್ಳುವಿಕೆ ಅಂತ ಹೇಳ್ತೀವಿ. ನೋಡಿ, ವ್ಯಕ್ತಿಗೆ ಸಮಸ್ಯೆ ಎದುರಾದಾಗ ಹಲವಾರು ದೃಷ್ಟಿಕೋನಗಳಿಂದ ವಿಚಾರಿಸಿ ಸೂಕ್ತವಾದ ಅಂಶಗಳನ್ನು ಆಯ್ಕೆ ಮಾಡಿಕೊಳ್ಳುವುದೇ ಒಂದು ತೀರ್ಮಾನ ಕೈಗೊಳ್ಳುವಿಕೆ ಅಂತ ಹೇಳ್ತೀವಿ. ಸಮಸ್ಯೆ ಪರಿಹಾರದಲ್ಲಿ ಅನುಸರಿಸುವಂಥ ಮತ್ತೊಂದು ವಿಧಾನ ಅಂದರೆ ತೀರ್ಮಾನ ಕೈಗೊಳ್ಳುವಿಕೆ. ಇಲ್ಲಿ ಸಮಸ್ಯೆಗೆ ಪರಿಹಾರ, ಸಮಸ್ಯೆ ಎಂಬುದು ಮೊದಲು ಕಂಡುಹಿಡಬೇಕು, ಎರಡನೇದು ವಿವೇಚನೆ ಇರಬೇಕು, ತದನಂತರ ತೀರ್ಮಾನ ಕೈಗೊಳ್ಳುವಿಕೆ ಅಂತ ಹೇಳ್ತೀವಿ. ಇಲ್ಲಿ ಹಲವು ಪರ್ಯಾಯ ಉತ್ತರಗಳಲ್ಲಿ ನಾವೇನು ಮಾಡಬೇಕಾಗ್ತದೆ ಅಂತಂದರೆ ಸೂಕ್ತವಾದಂಥ ಉತ್ತರಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಇಂದಿನ ತರಗತಿಯಲ್ಲಿ ನಾವು ನೋಡಿದ್ವಿ, ಅನುಗಮನ ಪದ್ಧತಿಯಲ್ಲಿ ಹಲವಾರು ಪರ್ಯಾಯ ಉತ್ತರಗಳು ಇರ್ತವೆ. ಅಂಥವುಗಳಲ್ಲಿ ಸರಿಯಾದ ರೀತಿಯಲ್ಲಿ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತದೆ. ಕೆಲವು ವೇಳೆ ತೀರ್ಮಾನ ತೆಗೆದುಕೊಳ್ಳುವುದು ತುಂಬ ಕಷ್ಟ ಅಂತಲೂ ಅನಿಸ್ಬೋದು. ಏಕೆಂದರೆ ತೆಗೆದುಕೊಳ್ಳುವಂಥ ತೀರ್ಮಾನದ ಪರಿಣಾಮ ಏನೇ ಎಂಬುದು ನಮಗೆ ತಿಳಿದು ಇರೋದಿಲ್ಲ. ಹೀಗಾಗಿ ತೀರ್ಮಾನಗಳನ್ನು ಕೈಗೊಳ್ಳಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ, ವಿವೇಚನೆಯಿಂದ ನಾವು ತೆಗೆದುಕೊಳ್ಳಬೇಕಾಗ್ತದೆ. ಹಾಗಾದರೆ ಈ ಒಂದು ತೀರ್ಮಾನ ಕೈಗೊಳ್ಳಬೇಕಾದ್ರೆ ನಾವು ಅದರ ಮೇಲೆ ಆಗುವಂಥ ಪ್ರಭಾವ ಏನು, ತೀರ್ಮಾನ ಕೈಗೊಳ್ಳುವಿಕೆ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಯಾವುವು ಅಂತಕ್ಕಂಥದ್ದು ಭಾಳ ಮಹತ್ವವಾಗಿರ್ತದೆ. ಹೀಗಾಗಿ ಅವು ಯಾವ್ಯಾವು ಅಂದರೆ ನವ್ಯ ಚಿಂತನೆ ಇರಬೇಕು, ನೋವೆಲ್ ಥಿಂಕಿಂಗ್ ಅಂತ ಹೇಳ್ತೀವಿ. ಪರಿಣಾಮಕಾರಿಯಾಗಿ ಹಾಗೂ ದೃಢ ನಿರ್ಧಾರ ಕೈಗೊಳ್ಳುವಲ್ಲಿ ನವ್ಯ ಚಿಂತನೆ ಏನಾಗಿರುತ್ತೆ ಅಂತಂದರೆ, ನವ್ಯ ಅಂದರೆ ಹೊಸತನ ಅಂತ, ಹೊಸ ಆಲೋಚನೆಗಳನ್ನು ಮಾಡಬೇಕು. ಈ ಒಂದು ಆಲೋಚನೆ ಮಾಡುವುದರಿಂದ ಏನಾಗುತ್ತೆ ಅಂತಂದರೆ ತೀರ್ಮಾನ ಕೈಗೊಳ್ಳುವಲ್ಲಿ ಭಾಳಷ್ಟು ಸಹಕಾರಿಯಾಗಿರ್ತದೆ. ನಮ್ಮ ಹಿಂದಿನ ಒಂದು ಅನುಭವ ಆಧಾರದ ಮೇಲೆ ಹೊಸ ಒಂದು ಚಿಂತನೆ ರೂಪುಗೊಳ್ತಕ್ಕಂಥದ್ದು ಇಲ್ಲಿ ಆಗುತ್ತೆ. ಹೀಗಾಗಿ ಅದು ನಮಗೆ ಸುಲಭ ಮಾರ್ಗಸೂಚಿಯಂತೆ ಕಾರ್ಯವನ್ನು ನಿರ್ವಹಿಸ್ತದೆ. ಅಂದರೆ ರೆಫರೆನ್ಸ್ ಅಂತ ಹೇಳ್ತೀವಿ. ಅಂದರೆ ಪೂರ್ವಗ್ರಹ ಅನುಭವವನ್ನು ಮುಂದಿನ ಒಂದು ತೀರ್ಮಾನಗಳನ್ನು ಕೈಗೊಳ್ಳಲಿಕ್ಕೆ ಮತ್ತು ಹೊಸ ಯೋಚನೆಗಳನ್ನು ಮಾಡಲಿಕ್ಕೆ ಅವು ಏನಾಗ್ತವೆ ಅಂತಂದರೆ ಸಹಾಯಕವಾಗ್ತವೆ. ಅವು ನವ್ಯ ಚಿಂತನೆ ಅಂತಕ್ಕಂಥದ್ದನ್ನು ಹೇಳ್ತೀವಿ. ತೀರ್ಮಾನ ಕೈಗೊಳ್ಳುವಲ್ಲಿ ಇದು ಸಹಿತ ಪ್ರಭಾವ ಬೀರ್ತದೆ. ಎರಡನೇದಾಗಿ ತೀರ್ಮಾನ ಕೈಗೊಳ್ಳುವಿಕೆ ಒಂದು ಚೌಕಟ್ಟಿರಬೇಕು. ಅಂದರೆ ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ ಒಂದು ಚೌಕಟ್ಟು ಇಟ್ಕೊಳ್ಬೇಕು. ಫ್ರೇಮಿಂಗ್ ಆಫ್ ಡಿಸಿಷನ್ ಮೇಕಿಂಗ್ ಅಂತ ಹೇಳ್ತೀವಿ. ಅಂದರೆ ಒಂದು ವಿಷಯದ ಲಾಭ ಮತ್ತು ನಷ್ಟ ಸಂಬಂಧಿಸಿದಂತೆ ತೆಗೆದುಕೊಳ್ಳುವಂಥ ತೀರ್ಮಾನ ಎಷ್ಟೋ ಸಾರಿ ಭಿನ್ನವಾಗಿರ್ತವೆ, ವ್ಯಕ್ತಿಯಿಂದ ವ್ಯಕ್ತಿಗೂ ಸಹಿತ ಭಿನ್ನವಾಗಿರ್ತವೆ. ಹೀಗಾಗಿ ವ್ಯಕ್ತಿ ಲಾಭಕ್ಕೆ ಆದ್ಯತೆ ನೀಡಿದಾಗ ಯಾವುದೇ ಅಪಾಯ ಎದುರಿಸಲು ಸಿದ್ಧನಾಗಿರುವುದಿಲ್ಲ. ಆದರೆ ನಷ್ಟದಲ್ಲಿ ವ್ಯಕ್ತಿ ಅಪಾಯ ಎದುರಿಸಲು ಸಿದ್ಧನಿರ್ತಾನೆ. ಹೀಗಾಗಿ ತೀರ್ಮಾನ ಕೈಗೊಳ್ಳಬೇಕಾದ್ರೆ ಅವ್ರದ್ದೇ ಆಗತಕ್ಕಂಥ ಒಂದು ಚೌಕಟ್ಟು ಭಾಳ ಮುಖ್ಯವಾಗಿರ್ತದೆ. ಚೌಕಟ್ಟು ಹಾಕ್ಕೊಂಡಾಗ ಅದು ಸರಿಯಾದ ತೀರ್ಮಾನ ತೆಗೆದುಕೊಳ್ಳೋಕ್ಕೆ ಸಾಧ್ಯತೆ ಇರುತ್ತೆ. ಚೌಕಟ್ಟು ಇಲ್ಲ ಅಂತಂದಾಗ ತೀರ್ಮಾನ ಯಾವ ರೀತಿಯಲ್ಲಿ ಬೇಕಾದರೂ ಆಗ್ಬೋದು. ಪ್ರಾಫಿಟ್ ಆರ್ ಲಾಸ್ ಅಂತ ಹೇಳ್ತೀವಿ. ಅಂದರೆ ಅದೃಷ್ಟ ಇದ್ದರೆ ಲಕ್ಕಿ ಇದ್ದರೆ ಅದೃಷ್ಟ ಇತ್ತು ಅಂದರೆ ನಾವು ಲಾಭದಲ್ಲಿ ಹೋಗ್ತೀವಿ, ಇಲ್ಲಾಂದರೆ ನಷ್ಟದಲ್ಲಿ ಹೋಗಬೇಕಾಗ್ತದೆ. ಮತ್ತು ನಷ್ಟ ಅಂತಂದಾಗ ಮತ್ತೆ ಸಮಸ್ಯೆ ಹೆಚ್ಚಿಸಿಕೊಳ್ಳಲಿಕ್ಕೆ ಇಲ್ಲಿ ಸಾಧ್ಯತೆ ಇರುತ್ತೆ. ಹೀಗಾಗಿ ತೀರ್ಮಾನ ಕೈಗೊಳ್ಳುವುದರಲ್ಲಿ ತೀರ್ಮಾನ ಚೌಕಟ್ಟು ಭಾಳ ಮುಖ್ಯವಾಗಿರ್ತದೆ ಅಂತ ಹೇಳ್ಬೋದು. ಇನ್ನು ಬದ್ಧತೆಯ ಹೆಚ್ಚಳ ಅಂತ, ಈ ಬದ್ಧತೆ ಹೆಚ್ಚಳ ಅಂತ ವ್ಯಕ್ತಿ ತನ್ನ ವ್ಯವಹಾರದಲ್ಲಿ ನಷ್ಟವಾದರೂ ಸಹ ತನ್ನ ತೀರ್ಮಾನಗಳಿಗೆ ಬದ್ಧನಾಗಿರತಕ್ಕಂಥದ್ದು ಆಗಿದ್ದರೆ ಅದಕ್ಕೆ ನಾವೇನಂತೀವಿ? ಬದ್ಧತೆಯಲ್ಲಿ ಹೆಚ್ಚಳ ಅಂತ ಹೇಳ್ತೀವಿ. ಸಾಮಾಜಿಕ ಬದ್ಧತೆ ಹಿನ್ನೆಲೆಯಲ್ಲಿ ತನ್ನ ತೀರ್ಮಾನದಿಂದ ಹಿಂದೆ ಸರಿಯೋದಿಲ್ಲ. ಇದನ್ನು ಹೇಗಪ್ಪ ಅಂದರೆ, ಒಂದು ಉದಾಹರಣೆ ಮೂಲಕ ನೋಡೋದಾದರೆ, ಕೆಲವು ಖಾಸಗಿ ವಿಮಾನಯಾನ ಕಂಪನಿಗಳು ನಿರಂತರವಾಗಿ ನಷ್ಟವನ್ನು ಅನುಭವಿಸ್ತಿದ್ರೂ ಸಹಿತ ವಿಮಾನ ಹಾರಾಟವನ್ನು ನಿಲ್ಲಿಸಲಿಲ್ಲ. ಕಾರಣ ಘನತೆ, ಗೌರವ ಪ್ರಶ್ನೆ ಮತ್ತು ಬದ್ಧತೆಯ ಪ್ರಶ್ನೆ. ಅದೇ ರೀತಿ ಕೆಲವು ಚುನಾವಣೆಯಲ್ಲಿ ನಿರಂತರವಾಗಿ ಸೋಲುತ್ತಿದ್ದರೂ ಸಹಿತ ಮತ್ತೆ ಚುನಾವಣೆಗೆ ಸ್ಪರ್ಧಿಸುವುದು ಬಿಡೋದಿಲ್ಲ. ಇದರ ಮೂಲ ಏನಪ್ಪ ಅಂದರೆ ಇಲ್ಲಿ ಘನತೆ ಗೌರವ ಪ್ರಶ್ನೆಯಾಗಿರುತ್ತದೆ. ಹೀಗಾಗಿ ಬದ್ಧತೆಯಲ್ಲಿ ಹೆಚ್ಚಳವಾಗಿರುತ್ತದೆ.
ಈಗ ನಾವು ನೋಡಿದ್ದೀವಿ, ಕಿಂಗ್ ಫಿಶರ್, ವಿಜಯ ಮಲ್ಯ ಅವರ ಏರ್ಲೈನ್ಸ್ ನಿರಂತರವಾಗಿ ಬಿಟ್ಟರು, ಎಷ್ಟೋ ಜನರಿಗೆ ಅದು ಸಂಬಳನೂ ಕೊಡಲಿಲ್ಲ, ನಷ್ಟ ಅನುಭವಿಸ್ತು, ಆದರೂ ಸಹಿತ ಹಾರಾಟ ಮಾಡೋದನ್ನು ನಿಲ್ಲಿಸಲಿಲ್ಲ. ಕೊನೆಯ ಗಳಿಗೆಯಲ್ಲಿ ತನ್ನ ಬದ್ಧತೆಯ ಒಂದು ಹೆಚ್ಚಳ ಏನಿತ್ತು, ಕೊರತೆ ಉಂಟಾಯಿತು. ಕೊನೆಗೆ ಅದು ಪೂರ ನಷ್ಟ ಅನುಭವಿಸಿದ ಮೇಲೆ ಒಂದು ವಿಮಾನ ಹಾರಾಟವನ್ನು ನಿಲುಗಡೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಹೀಗಾಗಿ ಬದ್ಧತೆ ಹೆಚ್ಚಳ ಸಹಿತ ತೀರ್ಮಾನ ಕೈಗೊಳ್ಳುವಲ್ಲಿ ನಷ್ಟ ಉಂಟಾದರೂ ಸಹಿತ ಪ್ರೆಸ್ಟೀಜ್ ಅಂತ ಹೇಳಿ ಏನು ಮಾಡ್ತಾರೆ, ಅದನ್ನು ಹಾಗೆ ಮುಂದುವರಿಸ್ತಕ್ಕಂಥದ್ದು. ಅಂದರೆ ಏನಂತಾರಲ್ಲ, ನೆಲಕ್ಕೆ ಬಿದ್ದರೂ ಮಣ್ಣು ಮೀಸೆಗೆ ಹತ್ತಲಿಲ್ಲ ಅನ್ನಂಗೆ ಇಲ್ಲಿ ಹೋಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಬಾರ್ದು. ತೀರ್ಮಾನ ಕೈಗೊಳ್ಳುವಿಕೆ ಮೇಲೆ ಪ್ರಭಾವ ಬೀರತಕ್ಕಂಥ ಅಂಶಗಳಲ್ಲಿ ಬದ್ಧತೆ ಹೆಚ್ಚಳ ಸಹಿತ ಒಂದಾಗಿರ್ತದೆ. ಓಕೆ ವಿದ್ಯಾರ್ಥಿಗಳಿಗೆ ಅಂಥ ಪರೀಕ್ಷಾ ದೃಷ್ಟಿಯಿಂದ ಏನು ಅಷ್ಟು ಮಹತ್ವ ಇಲ್ಲ, ಆದರೂ ಸಹಿತ ಇದು ಚಿಂತನೆ ಪ್ರಕಾರಗಳಲ್ಲಿ ಒಂದಾಗಿರ್ತದೆ. ಇನ್ನು ನಾಲ್ಕನೇದಾಗಿ ನಾವು ನೋಡೋಣ, ಸೃಜನಾತ್ಮಕ ಚಿಂತನೆ, ಕ್ರಿಯೇಟಿವ್ ಥಿಂಕಿಂಗ್. ಇದು ಸಹಿತ ಭಾಳ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ. ಸಾಮಾನ್ಯವಾಗಿ ಈ ಕ್ರಿಯೇಟಿವಿಟಿ ಅಥವಾ ಸೃಜನಾತ್ಮಕ ಅಂತಂದರೆ ಹೊಸತನವಾಗಿ ಆಲೋಚನೆ ಮಾಡುವುದನ್ನು ನಾವು ಸೃಜನಶೀಲತೆ ಅಥವಾ ಕ್ರಿಯೇಟಿವಿಟಿ ಅಂತಕ್ಕಂಥದ್ದನ್ನು ಹೇಳ್ತೀವಿ. ವಸ್ತುಗಳಾಗಿರ್ಬೋದು, ವಿಚಾರಗಳ ನಡುವೆ ಹೊಸ ಸಂಬಂಧವನ್ನು ಕಾಣತಕ್ಕಂಥದ್ದನ್ನು ನಾವು ಚಿಂತನಾತ್ಮಕ ಅಥವಾ ಸೃಜನಾತ್ಮಕ ಚಿಂತನೆ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಇದು ಹೊಸತನ ಅಂದರೆ ವಿನೂತನ ರೀತಿಯಲ್ಲಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳತಕ್ಕಂಥದ್ದು, ತೀರ್ಮಾನಗಳನ್ನು ಕೈಗೊಳ್ತಕ್ಕಂಥದ್ದು, ಹೊಸತನವನ್ನು ಕಂಡುಹಿಡಿತಕ್ಕಂಥದ್ದು ಅಥವಾ ಸೃಷ್ಟಿಸ್ತಕ್ಕಂಥದ್ದು ಮುಂತಾದವಾಗಿರ್ತಕ್ಕಂಥ ಒಂದು ಸೃಜನಾತ್ಮಕ ಚಿಂತನೆ ಇದಾಗಿರ್ತದೆ. ಹೀಗಾಗಿ ಉಪಯುಕ್ತವಾದ ಮತ್ತು ರಚನಾತ್ಮಕವಾದ ಆಲೋಚನೆ ಯಾವುದಾಗಿರುತ್ತದೋ ಅದು ಸೃಜನಾತ್ಮಕ ಚಿಂತನೆ ಆಗಿರುತ್ತದೆ. ಈಗ ಸೃಜನಾತ್ಮಕ ಚಿಂತಕನು ಯಾವಾಗಲೂ ಸಾಮಾನ್ಯವಾಗಿ ಯಾರಲ್ಲಿ ಕಂಡು ಬರ್ತದೆಪ್ಪ ಅಂತಂದರೆ, ಇಲ್ಲಿ ಕಲೆ, ವಿಜ್ಞಾನ, ಸಾಹಿತ್ಯ, ಸಂಗೀತ, ತಂತ್ರಜ್ಞಾನ ಮುಂತಾದ ಕ್ಷೇತ್ರಗಳಲ್ಲಿ ಏನಾದರೂ ಹೊಸತನವನ್ನು ನೀಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆ ನೀಡ್ತಕ್ಕಂಥ ವ್ಯಕ್ತಿಯಲ್ಲಿ ಸೃಜನಾತ್ಮಕ ಚಿಂತನೆ ಇರ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳ್ಬೋದು. ಈ ಸೃಜನಾತ್ಮಕ ಚಿಂತನೆ ಇರುವ ವ್ಯಕ್ತಿಗಳು ಎಲ್ಲ ಧರ್ಮ, ಜಾತಿ, ಜನಾಂಗ, ಸಂಸ್ಕೃತಿ ಹಾಗೂ ದೇಶಗಳಲ್ಲಿ ಕಂಡು ಬರ್ತಕ್ಕಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ. ಸೃಜನಾತ್ಮಕ ಚಿಂತನೆಯಲ್ಲಿ ವೈಶಿಷ್ಟ್ಯತೆ ಮತ್ತು ಹೊಸತನ ಗುಣ ಹೆಚ್ಚಾಗಿ, ಅಂದರೆ ಒರಿಜಿನಾಲಿಟಿ ಗುಣಗಳನ್ನು ಕಾಣ್ತಕ್ಕಂಥದ್ದು ನಮಗಿಲ್ಲಿ ಕಂಡು ಬರ್ತದೆ. ಹಾಗಾದರೆ ಈ ಸೃಜನಾತ್ಮಕ ಚಿಂತನೆ ಅಂದರೆ ಏನು ಅಂದರೆ, ಈ ಸಿಂಪಲ್ ಆಗಿ ಹೇಳೋದಾದರೆ ಸೃಜನಾತ್ಮಕ ಚಿಂತನೆ ಅಂತಂದರೆ ಇಲ್ಲಿ ನಾವು ಉಪಯುಕ್ತವಾದ ಮತ್ತು ರಚನಾತ್ಮಕವಾದ ಆಲೋಚನೆಯೇ ಸೃಜನಾತ್ಮಕ ಚಿಂತನೆ ಅಂತಂದರೆ ಸಾಕು. ಸೃಜನಾತ್ಮಕ ಅಂದರೆ ಹೊಸತನವನ್ನು ಸೃಷ್ಟಿ ಮಾಡುವುದು, ವಿನೂತನ ರೀತಿಯಲ್ಲಿ ಯೋಚಿಸಿ ತಯಾರಿಸುವುದು, ಸೃಷ್ಟಿಸುವುದು, ಕಂಡುಹಿಡಿಯುವುದು, ತೀರ್ಮಾನ ತೆಗೆದುಕೊಳ್ಳುವುದು, ಹೀಗೆ ಹಲವಾರು ರೀತಿಯಲ್ಲಿ ನಾವು ನೋಡ್ಬೋದು. ಹಾಗಾದರೆ ಇಲ್ಲಿ ಸೃಜನಾತ್ಮಕ ಚಿಂತನೆ ವ್ಯಾಖ್ಯೆಗಳ ಮೂಲಕ ನಾವು ಸೃಜನಾತ್ಮಕ ಚಿಂತನೆ ಬಗ್ಗೆ ನಾವು ನೋಡೋಣ. ಮೊದಲನೇದಾಗಿ ಡ್ರೇವ್ ಹಾಲ್ ಅಂತಕ್ಕಂಥವ್ರು ಇಲ್ಲಿ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ಅವರು ಸೃಜನಾತ್ಮಕ ಚಿಂತನೆ ಬಗ್ಗೆ ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ, ಮುಖ್ಯವಾಗಿ ಹೊಸದಾಗಿರುವ ಮತ್ತು ಸೃಷ್ಟಿಕರ್ತನಿಗೆ ಈ ಮೊದಲೇ ಅರಿವಿಲ್ಲದ ಯಾವುದೇ ರೀತಿಯ ಸಂಯೋಜನೆ, ಉತ್ಪನ್ನ ಅಥವಾ ವಿಚಾರಗಳನ್ನು ಸೃಷ್ಟಿಸುವ ವ್ಯಕ್ತಿಯ ಸಾಮರ್ಥ್ಯವೇ ಸೃಜನಾತ್ಮಕ ಚಿಂತನೆ. ನೋಡಿ, ಮುಖ್ಯವಾಗಿ ಹೊಸದಾಗಿರುವ ಅಥವಾ ಸೃಷ್ಟಿಕರ್ತನಿಗೆ ಈ ಮೊದಲೇ ಅರಿವಿಲ್ಲದ ಯಾವುದೇ ರೀತಿಯ ಸಂಯೋಜನೆ, ಉತ್ಪನ್ನ ಅಥವಾ ವಿಚಾರಗಳನ್ನು ಸೃಷ್ಟಿಸುವ ವ್ಯಕ್ತಿಯ ಸಾಮರ್ಥ್ಯವೇ ಸೃಜನಾತ್ಮಕ ಚಿಂತನೆ ಅಂತ ಹೇಳ್ತೀವಿ. ಸ್ಕಿನ್ನರ್, BF ಸ್ಕಿನ್ನರ್ ಅವರು ಹೇಳ್ತಾರೆ, ಮನೋವಿಜ್ಞಾನಿಯಾಗಿರ್ತಕ್ಕಂಥವ್ರು, ಹೊಸ ಕ್ಷೇತ್ರವನ್ನು ಅನ್ವೇಷಿಸುವ, ಹೊಸ ವೀಕ್ಷಣೆ ಮಾಡುವ, ಹೊಸ ಊಹೆ ಮಾಡುವ ಮತ್ತು ಹೊಸ ತೀರ್ಮಾನಗಳನ್ನು ಕೈಗೊಳ್ಳುವ ವ್ಯಕ್ತಿಯ ಸಾಮರ್ಥ್ಯವೇ ಸೃಜನಾತ್ಮಕ ಚಿಂತನೆ. ಭಾಳ ಸ್ಪಷ್ಟವಾಗಿ ಕೊಟ್ಟಿರ್ತಕ್ಕಂಥ ಈ ವಾಕ್ಯ ನೋಡಿ, ಗಮನದಲ್ಲಿ ಭಾಳಷ್ಟು ನೆನಪಿಡ್ಬೋದು. ಹೊಸ ಕ್ಷೇತ್ರವನ್ನು ಅನ್ವೇಷಿಸುವ, ಹೊಸ ವೀಕ್ಷಣೆ ಮಾಡುವ, ಹೊಸ ಊಹೆ ಮಾಡುವ ಮತ್ತು ಹೊಸ ತೀರ್ಮಾನಗಳನ್ನು ಕೈಗೊಳ್ಳುವ ವ್ಯಕ್ತಿಯ ಸಾಮರ್ಥ್ಯವೇ ಸೃಜನಾತ್ಮಕ ಚಿಂತನೆ, BF ಸ್ಕಿನ್ನರ್ ಅವರ ಪ್ರಕಾರ. ಇಲ್ಲಿ ಸೃಜನಾತ್ಮಕ ಚಿಂತನೆಯ ಮತ್ತೊಂದು ಗುಣ ಅಂದರೆ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಅದರ ಉಪಯುಕ್ತತೆ. ಯಾವುದೇ ನಿರ್ದಿಷ್ಟ ಉದ್ದೇಶವಿಲ್ಲದೆ ಆಲೋಚಿಸುವುದು, ಹಗಲುಗನಸು ಕಾಣುವುದು,
ಇತ್ಯಾದಿಗಳು ಸಹಿತ ಸೃಜನಾತ್ಮಕ ಚಿಂತನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಂಶೋಧಕನ ಪ್ರಕಾರ ಯಾವ ಆಲೋಚನೆ ವಿನೂತನ, ವಾಸ್ತವಿಕ, ಉಪಯುಕ್ತ, ರಚನಾತ್ಮಕ ಮತ್ತು ಸಾಮಾಜಿಕ ಉಪಯುಕ್ತ ಗುಣಗಳನ್ನು ಹೊಂದಿರುತ್ತದೆಯೋ ಅದು ಸೃಜನಾತ್ಮಕ ಆಲೋಚನೆ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಅಂದರೆ ಅಗಲಗನಸು ಕಾಣೋದು ಇದು ಸೃಜನಾತ್ಮಕ ಚಿಂತನೆ ಆಗೋದಿಲ್ಲ. ಉದ್ದೇಶವಿಲ್ಲದೆ ಆಲೋಚಿಸುವುದು ಸೃಜನಾತ್ಮಕ ಚಿಂತನೆ ಆಗೋದಿಲ್ಲ. ಯಾವುದೇ ಒಂದು ಚಿಂತನೆ ಒಂದು ನಿರ್ದಿಷ್ಟವಾದ ಉದ್ದೇಶದೊಂದಿಗೆ ಆಲೋಚನೆಯಲ್ಲಿ ತೊಡಗಿದಾಗ ಮತ್ತು ವಿನೂತನವಾಗಿ ಆಲೋಚಿಸಿದಾಗ, ವಾಸ್ತವಿಕತೆ ಅರಿತುಕೊಂಡಾಗ, ಉಪಯುಕ್ತ ಮತ್ತು ರಚನಾತ್ಮಕ, ಸಾಮಾಜಿಕ ಉಪಯುಕ್ತ ಗುಣಗಳನ್ನು ಯಾವುದು ಹೊಂದಿರುತ್ತದೆಯೋ ಅದು ಸೃಜನಾತ್ಮಕ ಆಲೋಚನೆ ಅಂತ ಹೇಳ್ತೀವಿ. ಈ ಸೃಜನಾತ್ಮಕ ಆಲೋಚನೆ ಅಂತಕ್ಕಂಥದ್ದು ಅಥವಾ ಚಿಂತನೆ ಅಂತಕ್ಕಂಥದ್ದನ್ನು ನಾವು 4 ಹಂತಗಳಲ್ಲಿ ಕಾಣ್ಬೋದು. ಸ್ಟೇಜಸ್ ಆಫ್ ಕ್ರಿಯೇಟಿವ್ ಥಿಂಕಿಂಗ್ ಅಂತ ಹೇಳ್ತೀವಿ. ಪ್ರತಿಯೊಂದು ಸೃಜನಾತ್ಮಕ ಚಿಂತಕನೂ ಸಹಿತ ತನ್ನದೇ ಆದ ವೈಶಿಷ್ಟ್ಯ ಹೊಂದಿರ್ತಾನೆ. ವ್ಯಕ್ತಿಯಿಂದ ವ್ಯಕ್ತಿಗೆ ಇದೇನಾಗಿರುತ್ತೆ, ಸಾಮಾನ್ಯವಾಗಿ ಭಿನ್ನವಾಗಿರ್ತದೆ. ಚಿಂತನೆಯಲ್ಲೂ ಸಹಿತ ಭಿನ್ನತೆಯನ್ನು ನಾವು ಇಲ್ಲಿ ಕಾಣ್ತೀವಿ. ಎಲ್ಲ ಚಿಂತಕರಲ್ಲೂ ಸಹಿತ ಕೆಲವು ಪ್ರಮುಖ ಹಂತಗಳನ್ನು ಹಾದು ಹೋಗ್ತಕ್ಕಂಥದ್ದು ಇಲ್ಲಿ ಕಂಡುಬರುತ್ತೆ. ಅಂಥವು ಯಾವುದಪ್ಪ ಅಂತಂದರೆ ಸಿದ್ಧತಾ ಹಂತ ಅಂತ ಹೇಳ್ತೀವಿ, ಪ್ರಿಪರೇಷನ್. ಈ ಸೃಜನಾತ್ಮಕ ಚಿಂತನೆ ಮೊದಲ ಹಂತ ಆಗಿರುತ್ತದೆ ಸಿದ್ಧತಾ ಹಂತ. ಸಮಸ್ಯೆ ಪರಿಹಾರಕ್ಕೆ ಅಗತ್ಯವಿರುವಂಥ ಮಾಹಿತಿಯನ್ನು, ದತ್ತಾಂಶಗಳನ್ನು ಸಂಗ್ರಹಿಸುವುದಕ್ಕೆ ನಾವೇನು ಮಾಡ್ತೀವಿ, ಸಿದ್ಧತಾ ಹಂತ ಅಂತ ಹೇಳ್ತೀವಿ. ಅಂದರೆ ಪೂರ್ವ ಸಿದ್ಧತೆ ಹಂತ ಅನೇಕ ವೈಜ್ಞಾನಿಕ ಸಂಶೋಧನೆಗಳು ಅಥವಾ ಸೃಜನಶೀಲ ಸೃಷ್ಟಿಗಳು ಹಲವಾರು ವರ್ಷಗಳ ನಿರಂತರ ಪೂರ್ವ ಸಿದ್ಧತೆಯ ಫಲವಾಗಿ ಸಿದ್ಧತಾ ಹಂತ ಅಂತ ಹೇಳ್ತೀವಿ. ಅಂದರೆ ಈ ಸಿದ್ಧತಾ ಹಂತ ಏನಾಗಿರ್ತದೆ ಅಂತಂದರೆ ಇದು ಪೂರ್ವ ಸಿದ್ಧತೆಯ ಒಂದು ಹಂತವಾಗಿ ಹೊರಹೊಮ್ಮತಕ್ಕಂಥದ್ದು. ಅಂದರೆ ಮೊದಲೇ ತಯಾರು ಮಾಡಿಕೊಳ್ತಕ್ಕಂಥದ್ದು ಭಾಳ ಇರ್ತದೆ. ಸುಪ್ತತೆ ಹಂತ, ಇನ್ಕ್ಯುಬೇಷನ್ ಅಂತ ಹೇಳ್ತೀವಿ. ಸಮಸ್ಯೆ ಪರಿಹಾರದ ಪ್ರಯತ್ನ ಕೈಬಿಟ್ಟು ವಿರಮಿಸುತ್ತಿರುವಾಗ ಸೂಕ್ತ ಮನಸ್ಸು ಜಾಗೃತಗೊಂಡು ಸಮಸ್ಯೆ ಪರಿಹಾರಕ್ಕೆ ನೆರವಾಗತಕ್ಕಂಥದ್ದು ಯಾವುದಾಗಿರುತ್ತೋ ಅದು ಸುಪ್ತತೆಯ ಹಂತ. ವಿಚಾರಗಳು ಸುಪ್ತತಾ ವ್ಯವಸ್ಥೆಯಲ್ಲಿ ಸ್ವಯಂ ವ್ಯವಸ್ಥಿತಗೊಂಡು ಸಮಸ್ಯೆ ಪರಿಹಾರ ಉದ್ಭವಿಸುವುದಕ್ಕೆ ಸಿದ್ಧವಾಗಿರುತ್ತದೆ. ಇದು ಸುಪ್ತತೆಯ ಹಂತ. ಇನ್ನು 3ನೇ ಹಂತ ಅಂತಂದರೆ ಅಂತಸ್ಮರಣೆಯ ಹಂತ ಅಂತ ಹೇಳ್ತೀವಿ. ಈ ಒಂದು ಹಂತದಲ್ಲಿ ಸಮಸ್ಯೆಯ ಬಗ್ಗೆ ಆಳವಾಗಿ, ದೀರ್ಘವಾಗಿ ಮತ್ತು ವೈವಿಧ್ಯಮಯ ದೃಷ್ಟಿಕೋನದಿಂದ ವಿಶ್ಲೇಷಿಸಿದಾಗ ಸಮಸ್ಯೆಗೆ ಪರಿಹಾರ ತಟ್ಟನೆ ಹೊಳಿತಕ್ಕಂಥದ್ದು ಕಂಡುಬರುತ್ತೆ. ಇದಕ್ಕೆ ನಾವು ಪ್ರಕಾಶಿಸುವಂಥ ಹಂತ ಅಥವಾ ಪ್ರಕಾಶಿಸುವ ಹಂತ ಅಂತಲೂ ಕರಿತೇವೆ. ಉದಾಹರಣೆಗೆ ಆರ್ಕಿಮಿಡಿಸ್ ನೋಡಿ, ಸಾಕಷ್ಟು ಸಮಯವನ್ನು ತೆಗೆದುಕೊಂಡು ಸಾಕಷ್ಟು ಪ್ರಯತ್ನದಲ್ಲಿ ತೊಡಗಿ ಹೊಸ ನವೀನವಾಗಿರ್ತಕ್ಕಂಥ ಚಿಂತನೆಯಲ್ಲಿ ತೊಡಗಿದಾಗ ಬೇಗನೆ ಒಳ್ಳೆಯದೆ. ತಾನು ಬೇರೆ ಒಂದು ಕ್ರಿಯೆಯಲ್ಲಿ ತೊಡಗಿದಾಗ ಸ್ನಾನಗೃಹದಲ್ಲಿ ಸಮಸ್ಯೆಗೆ ಪರಿಹಾರ ಸಿಕ್ತು. ಆ ಕ್ಷಣದಲ್ಲೇ ಆರ್ಕಿಮಿಡಿಸ್ ಏನು ಮಾಡ್ದ, ಉರೇಕ ಅಂಥೇಳಿ ಹೊರ ಬಂದಿರತಕ್ಕಂಥ ಉದಾಹರಣೆ. ಅಂದರೆ ನಾನು ಕಂಡಿಡಿದೆ ಸಿಕ್ತು ಪರಿಹಾರ ಸಿಕ್ತು ಅಂತಕ್ಕಂಥದ್ದನ್ನು ಆರ್ಕಿಮಿಡಿಸ್ ಏನು ಮಾಡ್ತಾನೆ ಅಂದರೆ ಸ್ನಾನದ ಗೃಹದಿಂದಲೇ ಹೊರ ಬರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ಇದಕ್ಕೆ ನಾವು ಅಂತಸ್ಮರಣೆ ಅಂತ ಹೇಳ್ತೀವಿ. ಅಂದರೆ ಇಲ್ಯುಮಿನೇಷನ್ ಅಂತ ಹೇಳ್ತೀವಿ. ಯಾವಾಗ ಬೇಕಾದರೂ ಇದು ಸಮಸ್ಯೆಗೆ ಪರಿಹಾರಕ್ಕೆ ನಮಗೆ ಆಲೋಚನೆಯನ್ನು ತೀಕ್ಷ್ಣದಲ್ಲಿ ದೊರೆತಕ್ಕಂಥದ್ದನ್ನು ನಾವು ಅಂತಸ್ಮರಣೆ ಅಂತ ಕರಿತೀವಿ. ಇನ್ನು 4ನೇದಾಗಿ ಪರಿಶೀಲನಾ ಅಂತ ಹೇಳ್ತೀವಿ, ವೆರಿಫಿಕೇಷನ್ ಅಂತ ಹೇಳಿ. ಈ ವೆರಿಫಿಕೇಷನ್ ಅಂತಕ್ಕಂಥದ್ದು ಇದು ಸಹಿತ ಸೃಜನಾತ್ಮಕ ಚಿಂತನೆಯ ಕೊನೆಯ ಹಂತ ಅಂತ ಹೇಳ್ತೀವಿ. ಈ ಹಂತದಲ್ಲಿ ಸಮಸ್ಯೆಗೆ ಸಿಕ್ಕಿರುವಂತಹ ಒಂದು ಪರಿಹಾರ ಸೂಕ್ತವಾಗಿದೆಯೋ ಅಥವಾ ದೋಷಪೂರ್ಣವಾಗಿದೆಯೋ ಎಂಬುದನ್ನು ಹೊರಗೆ ಹಚ್ಚಿ ಖಾತರಿಪಡಿಸಿಕೊಳ್ತಕ್ಕಂಥದ್ದು. ಕೆಲವೊಮ್ಮೆ ಪರಿಹಾರಗಳು ತಪ್ಪಾಗಿದ್ದರೆ ಪುನಃ ಪರಿಶೀಲಿಸಿ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿ ಹೆಚ್ಚು ನಿಖರಗೊಳಿಸ್ತಕ್ಕಂಥದ್ದು ಇಲ್ಲಿ ಪರಿಶೀಲನಾ ಅಂತ ಹೇಳ್ತೀವಿ. ಅಂದರೆ ನಾವು ತೆಗೆದುಕೊಳ್ತಕ್ಕಂಥ ನವೀನ ಚಿಂತನೆಯಿಂದ ಬರ್ತಕ್ಕಂಥ ತೀರ್ಮಾನಗಳನ್ನು ನಾವು ಸರಿಯೋ ತಪ್ಪೋ ಅನ್ನೋದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು
ನಿಖರಗೊಳಿಸ್ತಕ್ಕಂಥದ್ದಕ್ಕೆ ಇಲ್ಲಿ ಪರಿಶೀಲನಾ ಅಂತ ಹೇಳ್ತೀವಿ. ನಿರ್ಧಾರ ತೆಗೆದುಕೊಳ್ಳೋಕ್ಕಿಂತ ಪೂರ್ವದಲ್ಲಿ ನಾವು ನಮಗೆ ಒಳದಿರ್ತಕ್ಕಂಥ ಒಂದು ಆಲೋಚನೆಗಳನ್ನು ಪರಿಶೀಲನೆ ಮಾಡ್ತಕ್ಕಂಥ ಕೆಲಸ ಇಲ್ಲಿ ಆಗುತ್ತೆ. ಇದನ್ನು ಪರಿಶೀಲನಾ ಅಂತ ಕರಿತೀವಿ. ಒಟ್ಟಾಗಿ ಹೇಳೋದಾದರೆ ಈ ಒಂದು ಜ್ಞಾನದ ಹೆಬ್ಬಾಗಿಲುಗಳಾಗಿರ್ತಕ್ಕಂಥ ಜ್ಞಾನೇಂದ್ರಗಳಿಂದ ಸಾಮಾನ್ಯವಾಗಿ ಸಂವೇದನೆ ಉಂಟಾಗ್ತದೆ. ವ್ಯಕ್ತಿ, ವಸ್ತು, ವಿಷಯಗಳನ್ನು ಅರ್ಥೈಸುವುದರ ಮೂಲಕ ಪ್ರತ್ಯಕ್ಷ ಅನುಭವ ಉಂಟಾಗ್ತದೆ. ಈ ಪ್ರತ್ಯಕ್ಷ ಅನುಭವ ಪಂಚೇಂದ್ರಗಳ ಸ್ಥಿತಿಗತಿಯನ್ನು ಆಧರಿಸಿರ್ತಕ್ಕಂಥದ್ದು ಅಂತ ಕಂಡು ಬರ್ತದೆ. ಈ ಒಂದು ಪಂಚೇಂದ್ರಗಳು ಚುರುಕಾಗಿದ್ದಲ್ಲಿ ಸಂವೇದನೆ ಮೂಲಕ ಅರ್ಥಗ್ರಹಿಕೆಯಾಗಿ ಪ್ರತ್ಯಕ್ಷ ಅನುಭವ ಉಂಟಾಗ್ತದೆ. ಈ ಪ್ರತ್ಯಕ್ಷ ಅನುಭವವು ಸಹಿತ ಭಾವರೂಪಣಕ್ಕೆ ಬಹಳಷ್ಟು ಸಹಕಾರಿಯಾಗಿರ್ತಕ್ಕಂಥದ್ದು. ಅವುಗಳ ಮೂಲಕ ಅಮೂರ್ತ ಚಿಂತನೆ ಆಗಿರ್ಬೋದು, ಅವಧಾನ ಆಗಿರ್ಬೋದು, ಕಲಿಕೆ ಮತ್ತು ಸ್ಮೃತಿ ಇತ್ಯಾದಿ ಬೌದ್ಧಿಕವಾದಂಥ ವಿಕಾಸಕ್ಕೆ ನೆರವಾಗ್ತಕ್ಕಂಥದ್ದು ಇದಾಗ್ತದೆ. ತನ್ಮೂಲಕ ವ್ಯಕ್ತಿ ಚಿಂತನೆಯಿಂದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಿಕ್ಕೆ, ವಿವೇಚನೆ ಮತ್ತು ಸೂಕ್ತ ನಿರ್ಣಯಗಳನ್ನು ಕೈಗೊಳ್ಳಲಿಕ್ಕೆ ಇದು ಸಹಾಯಕವಾಗ್ತದೆ. ಸೃಜನಾತ್ಮಕ ಚಿಂತನೆಯಿಂದ ವ್ಯಕ್ತಿ ಮತ್ತು ಸಮಷ್ಟಿಯ ಪ್ರಗತಿ ಸಾಧ್ಯವಾಗ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ವಿದ್ಯಾರ್ಥಿಗಳೇ, ಇಲ್ಲಿಗೆ ಒಂದು ಘಟಕ ಮುಕ್ತಾಯವಾಗ್ತದೆ. ಇಲ್ಲಿ ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ಈ ಒಂದು ಘಟಕದಲ್ಲಿ ಸಾಮಾನ್ಯವಾಗಿ ನಿಮಗೆ ಹೇಳೋದಾದರೆ ನಿಮಗೆ 4 ಪ್ರಶ್ನೆಗಳು ಇಲ್ಲಿ ಬರ್ತವೆ. ಒಟ್ಟು 10 ಅಂಕಗಳು ಇಲ್ಲಿ ಇರ್ತವೆ. 2 ಅಂಕದ್ದು ಒಂದು ಪ್ರಶ್ನೆ, ಆಮೇಲೆ 1 ಅಂಕದ್ದು ಒಂದು ಪ್ರಶ್ನೆ, 2 ಅಂಕದ್ದು 2 ಪ್ರಶ್ನೆ, 5 ಅಂಕದ್ದು ಒಂದು ಪ್ರಶ್ನೆಯಾಗಿ ಒಟ್ಟು 4 ಪ್ರಶ್ನೆಗಳು ಈ ಒಂದು ಘಟಕದಲ್ಲಿ ಬರ್ತವೆ. ಇದನ್ನು ಚೆನ್ನಾಗಿ ಅಧ್ಯಯನ ಮಾಡಿಕೊಳ್ರಿ. ಇಲ್ಲಿ ಮುಖ್ಯವಾಗಿ ನಿಮಗೆ 5 ಅಂಕದ ಪ್ರಶ್ನೆ ಬರ್ತಕ್ಕಂಥದ್ದು ಯಾವಪ್ಪ ಅಂತಂದರೆ, ಇಲ್ಲಿ ನೋಡಿ, ಸಂವೇದನೆ ಅರ್ಥ ಲಕ್ಷಣಗಳು, ಪ್ರತ್ಯಕ್ಷ ಅನುಭವದ ಅರ್ಥ ಮತ್ತು ಅದರ ಗುಣಲಕ್ಷಣಗಳು, ಪ್ರತ್ಯಕ್ಷ ಅನುಭವದ ನಿರ್ಧಾರಕ ಅಂಶಗಳು, ಆಮೇಲೆ ಸಂವೇದನೆ ಮತ್ತು ಪ್ರತ್ಯಕ್ಷ ಅನುಭವಗಳ ನಡುವಿನ ವ್ಯತ್ಯಾಸ, ಸಮಸ್ಯೆ ಪರಿಹಾರ ಚಿಂತನೆ ಹಂತಗಳು, ತೀರ್ಮಾನ ಕೈಗೊಳ್ಳುವಿಕೆ, ಅದರ ಮೇಲೆ ಪ್ರಭಾವ ಬೀರುವ ಅಂಶಗಳು, ಸೃಜನಾತ್ಮಕ ಚಿಂತನೆಯ ಹಂತಗಳು, ಇವೆಲ್ಲ 5 ಅಂಕದ ಪ್ರಶ್ನೆಗಳಾಗಿರ್ತವೆ. 2 ಅಂಕದ ಪ್ರಶ್ನೆಗಳು ಅಂತಂದರೆ ಸಾಮಾನ್ಯವಾಗಿ ಸಂವೇದನೆ ಲಕ್ಷಣಗಳು, ಪ್ರತ್ಯಕ್ಷ ಅನುಭವದ ನಿರ್ಧಾರಕ ಅಂಶಗಳಾವುವು, ಆಮೇಲೆ ವಿವೇಚನೆ ವಿಧಗಳಾವುವು, ತೀರ್ಮಾನ ಕೈಗೊಳ್ಳುವಿಕೆ ಮೇಲೆ ಪ್ರಭಾವ ಬೀರುವ ಅಂಶಗಳಾವುವು, ಚಿಂತನೆಯ ಹಂತಗಳನ್ನು ತಿಳಿಸಿ. ಈ ರೀತಿಯಲ್ಲಿ 2 ಅಂಕದ ಪ್ರಶ್ನೆಗಳಾಗಿ ಬರ್ತಕ್ಕಂಥದ್ದು ನಮಗೆ ಇಲ್ಲಿ ಕಂಡು ಬರುತ್ತೆ. ಇನ್ನು 1 ಅಂಕದ್ದು ಅಂತಂದರೆ ಸಾಮಾನ್ಯವಾಗಿ ಸಂವೇದನೆ ಎಂದರೇನು, ಚಿಂತನೆ ಎಂದರೇನು, ಆಮೇಲೆ ತೀರ್ಮಾನ ಕೈಗೊಳ್ಳುವಿಕೆ ಎಂದರೇನು, ಭಾವರೂಪಣದ ಅರ್ಥವನ್ನು ತಿಳಿಸಿ. ಹೀಗೆ ಪ್ರಶ್ನೆಗಳನ್ನು ಬರ್ತಕ್ಕಂಥದ್ದಿರುತ್ತೆ. ಈ ಮೊದಲನೇ ಘಟಕದ ಒಂದು ಸಂಪೂರ್ಣ ಹಿಂಬದಿಯಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಸರಿಯಾಗಿ ಅಧ್ಯಯನ ಮಾಡ್ಕೊಳ್ಳಿ. ಈ ಪಾಠದಲ್ಲಿ ಏನೇ ಡೌಟ್ಸ್ ಇದ್ದರೂ ನೀವು ನನ್ನ ಸಂಪರ್ಕದ ಮೊಬೈಲ್ ನಂಬರ್ ಇದೆ, ಕಾಲ್ ಮಾಡಿಬಿಟ್ಟು ಸಮಸ್ಯೆಗೆ ಪರಿಹಾರವನ್ನು ಪಡೆದುಕೊಳ್ಳಬಹುದು. ಇನ್ನು ಮುಂದಿನ ಒಂದು ತರಗತಿಯಲ್ಲಿ ನಾವು ವೈಯಕ್ತಿಕ ಭಿನ್ನತೆ ಬಗ್ಗೆ ಅಧ್ಯಯನ ಮಾಡೋಣ, 2ನೇ ಘಟಕ. ನಮಸ್ಕಾರ ವಿದ್ಯಾರ್ಥಿಗಳೇ.